ಹಾಯ್ ಕಿಡ್ಸ್, ವೆಲ್ಕಮ್ ಟು ಲರ್ನಿಂಗ್. ನನ್ನ ಚಾನಲ್ಗೆ ನಿಮ್ಮ ಕೋಪ್ರೇಷನ್ ತುಂಬಾ ಸಿಗ್ತಿದೆ, ತುಂಬ ಖುಷಿ ಆಯಿತು. ಹಾಗೆ ಒಬ್ಬರು ಸಬ್ಸ್ಕ್ರೈಬರ್ ಅಂತ ಹೇಳೋಕೆ ನಾನು ಇಷ್ಟಪಡಲ್ಲ, ಸ್ಟೂಡೆಂಟ್ ಅಂತ ತಗೋತೀನಿ. ಒಬ್ಬರು ಸ್ಟೂಡೆಂಟ್ ನನಗೆ ಕಮೆಂಟ್ ಮಾಡಿದರು, ಇಂಗ್ಲೀಷ್ನಲ್ಲಿ ಸಿಂಪಲ್ ಸೆಂಟೆನ್ಸ್ ಹೇಗೆ ಬರೆಯೋದು ಅಂತ. ಅದಕ್ಕಾಗಿ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಮೊದಲಿಗೆ ಹೌ ಟು ರೈಟ್ ಸೆಂಟೆನ್ಸ್ ಇನ್ ಇಂಗ್ಲೀಷ್. ಒಂದು ಸೆಂಟೆನ್ಸ್ನ ನೀವು ಇಂಗ್ಲೀಷ್ಲಿ ಬರಿಬೇಕು ಅಂತ ಹೇಳಿದ್ರೆ ಏನೇನು ನಿಮಗೆ ಗೊತ್ತಿರಬೇಕು ಅನ್ನೋದನ್ನ ನಾನಿಲ್ಲಿ ಬರಿತಾ ಹೋಗ್ತೀನಿ. ಮೊದಲನೇದಾಗಿ ಇಂಗ್ಲೀಷ್ ವರ್ಡ್ಸ್ ವಿತ್ ಮೀನಿಂಗ್ಸ್, ಅಂದರೆ ಇಂಗ್ಲೀಷ್ಲಿರೋ ಪದಗಳನ್ನ ನೀವು ಕಲ್ತ್ಕೋಬೇಕು, ಹಾಗೆ ಅದರ ಅರ್ಥನೂ ತಿಳ್ಕೋಬೇಕು. ಎರಡನೇದಾಗಿ ಇಂಗ್ಲೀಷ್ ವರ್ಡ್ಸ್ ವಿತ್ ಸ್ಪೆಲ್ಲಿಂಗ್ಸ್. ನೀವು ಯಾವ್ಯಾವ ಪದಗಳನ್ನ ಕಲಿತೀರೋ ಅದರ ಸ್ಪೆಲ್ಲಿಂಗು ಕೂಡ ತಿಳ್ಕೊಬೇಕಾಗುತ್ತೆ. ಯಾಕೆಂದರೆ ನಾವು ಯಾವ ವರ್ಡ್ ಬರಿತೀವೋ ಅದು ಕರೆಕ್ಟಾಗಿ ಇರಬೇಕಲ್ವಾ, ಹಾಗಾಗಿ ಸ್ಪೆಲ್ಲಿಂಗ್ ಕೂಡ ತಿಳ್ಕೊಬೇಕು. ನೆಕ್ಸ್ಟ್ ಥರ್ಡ್ ಒನ್, ಪಾರ್ಟ್ಸ್ ಆಫ್ ಸ್ಪೀಚ್. ಪಾರ್ಟ್ಸ್ ಆಫ್ ಸ್ಪೀಚ್ ಬಗ್ಗೆನೂ ತಿಳ್ಕೊಬೇಕು. ಹಾಗಾದರೆ ಪಾರ್ಟ್ಸ್ ಆಫ್ ಸ್ಪೀಚ್ ಯಾವ್ದ್ಯಾವುದು ಅಂತ ನೋಡೋಣ. ನೌನ್, ಪ್ರನೌನ್, ವರ್ಬ್, adverb, adjectives, preposition, conjunction, ಹಾಗೆ ಇಂಟರ್ಸೆಕ್ಷನ್. ಇವು ಪಾರ್ಟ್ಸ್ ಆಫ್ ಸ್ಪೀಚ್. ಒಟ್ಟು 8 ಇದೆ. ಇದ್ರ ಬಗ್ಗೆನೂ ನೀವು ತಿಳ್ಕೊಬೇಕಾಗತ್ತೆ. ಇದರಲ್ಲಿ ಮೇಯ್ನಾಗಿ ನೌನ್, ಪ್ರನೌನ್, ವರ್ಬ್ ಆ್ಯಂಡ್ ಹೆಲ್ಪಿಂಗ್ ವರ್ಬ್ಸ್ ಬಗ್ಗೆ ನೀವು ತಿಳ್ಕೊಂಡ್ರೆ ಸಿಂಪಲ್ ಸೆಂಟೆನ್ಸ್ ಮಾಡೋದಕ್ಕೆ ಅಷ್ಟು ಸಾಕಾಗುತ್ತೆ. ನೆಕ್ಸ್ಟ್ ಹಾಗೆ ಫೋರ್ತ್ ಒನ್, ಪಾಸ್ಟ್ ಟೆನ್ಸ್, ಪ್ರೆಸೆಂಟ್ ಟೆನ್ಸ್ ಹಾಗೆ ಫ್ಯೂಚರ್ ಟೆನ್ಸ್. ಈ ಮೂರನ್ನು ತಿಳ್ಕೊಂಡಿರಬೇಕು. ಒಂದು ವರ್ಡ್ನ ನಾವು ಪಾಸ್ಟ್ ಟೆನ್ಸ್ಲಿ ಹೇಗೆ ಬರೀಬೇಕು, ಪ್ರೆಸೆಂಟ್ ಟೆನ್ಸ್ಲಿ ಹೇಗೆ ಬರೀಬೇಕು, ಹಾಗೆ ಫ್ಯೂಚರ್ ಟೆನ್ಸ್ಲಿ ಹೇಗೆ ಬರೀಬೇಕು ಅಂತ ತಿಳ್ಕೊಂಡಿರಬೇಕು. ನೆಕ್ಸ್ಟ್ ಈಗ ನಾನು ಸಿಂಪಲ್ ಸೆಂಟೆನ್ಸ್ನ ಇಲ್ಲಿ ಬರೆದಿರ್ತೀನಿ. ಅಶ್ವಿಕ್ ಈಸ್ ಡೂಯಿಂಗ್ ಹೋಮ್ವರ್ಕ್ ಅಂದರೆ ಅಶ್ವಿಕ್ ಹೋಮ್ವರ್ಕ್ ಮಾಡ್ತಾ ಇದ್ದಾನೆ ಅಂತ ಅರ್ಥ. ಅಶ್ವಿಕ್ ಅನ್ನೋದು ಇಲ್ಲಿ ನೌನ್ ಆಗುತ್ತೆ. ಇದು ಪಾರ್ಟ್ಸ್ ಆಫ್ ಸ್ಪೀಚ್ಲಿ ಹೇಳಿದ್ನಲ್ಲ ನೌನ್ ಕಲಿಬೇಕು ಅಂತ, ಹಾಗೆ ಅದು ಅಶ್ವಿಕ್ ಅನ್ನೋದು ನೌನ್ ಆಗುತ್ತೆ. ನೌನ್ ಅಂದರೆ ನೇಮ್ ಆಫ್ ಅ ಪರ್ಸನ್, ನೇಮ್ ಆಫ್ ಅ ಅನಿಮಲ್, ನೇಮ್ ಆಫ್ ಅ ಬರ್ಡ್ಸ್ ಆ್ಯಂಡ್ ನೇಮ್ ಆಫ್ ಅ ಪ್ಲೇಸಸ್. ಹಾಗೆ ಇಸ್ ಅಂದರೆ ಹೆಲ್ಪಿಂಗ್ ವರ್ಬ್, ಡೂಯಿಂಗ್ ಅಂದರೆ ಮೇನ್ ವರ್ಬ್, ಹೋಮ್ವರ್ಕ್ ಅನ್ನೋದು ಸಬ್ಜೆಕ್ಟ್. ಇಲ್ಲಿ ನೌನ್, ಹೆಲ್ಪಿಂಗ್ ವರ್ಬ್, ಮೇನ್ ವರ್ಬ್, ಸಬ್ಜೆಕ್ಟ್ ಸೇರಿ ಒಂದು ಸಿಂಪಲ್ ಸೆಂಟೆನ್ಸ್ ಆಗಿದೆ. ಇಲ್ಲಿ ಡೂಯಿಂಗ್ ಅನ್ನೋದರಲ್ಲಿ ING ಅಂತ ಸೇರಿಸಿದ್ದೀವಿ. ಇದು ING ಅಂದರೆ ಪ್ರೆಸೆಂಟ್ ಕಂಟಿನ್ಯೂಸ್ ವರ್ಡ್, ಅಂದರೆ ಈಗ ಬರಿತಾ ಇದ್ದಾನೆ ಅಂತ ಅರ್ಥ. ಸೊ ಹಾಗೆ ಈ ಪ್ರೆಸೆಂಟನ್ನು ಸೂಚಿಸುವಂಥ ವರ್ಡ್ಸ್ಗಳಿಗೆ ನಾವು INGನ ಆ್ಯಡ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಡೂಯಿಂಗ್, ಜಂಪಿಂಗ್, ವಾಕಿಂಗ್, ಸ್ಲೀಪಿಂಗ್, ಈ ಥರ. ಓಕೆ, ನಿಮಗೆ ಅರ್ಥ ಆಯಿತು ಅಂತ ಭಾವಿಸ್ತೀನಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಪ್ಲೀಸ್ ಕಮೆಂಟ್ ಮೀ.